ಎಲ್ಲ ಸಮಾಜದ ಎಲ್ಲ ಬರೆದು ಹೋಗಿದೆ. ನಾನು ಹೆಚ್ಚಿಗೆ ಮಾತಾಡುವಂತ ಅವಶ್ಯಕತೆ ಏನಿಲ್ಲ. ನಾನು ತಮಗೆ ನಿಮ್ಮ ಏನು ಹೋರಾಟ ಇದೆ, ನಿಮ್ಮ ಸಮಸ್ಯೆ ಇದೆ, ಅದೆಲ್ಲ ಕೂಡ ಈ ಸಮಾಜದ ಜೊತೆ ಒಡನಾಟದಲ್ಲಿ ನಾನು ನೋಡಿದ್ದೇನೆ. ಇಡೀ ನನ್ನ ತಾಲೂಕಿನಲ್ಲಿ ನಾನು ಗಮನಿಸಿದ್ದೇನೆ, ನಮ್ಮ ಜಿಲ್ಲೆಯಲ್ಲಿ ಗಮನಿಸಿದ್ದೇನೆ. 100ಕ್ಕೆ 99% ಜನ ನಮ್ಮ ಪರವಾಗಿ ಯಾವಾಗಲೂ ಕೂಡ ಪ್ರಬಲವಾಗಿ ನಿಂತು ನಿಮ್ಮೆಲ್ಲರ ಪರವಾಗಿ ಈಗಾಗಲೇ ತುಮಕೂರಲ್ಲಿ ಒಂದು ದೊಡ್ಡ ಸಮಾರಂಭ ಮಾಡಿದ್ದೆ. ನಾನು ಅದನ್ನು ಬಂದಿದ್ದೆ, ಮುಖ್ಯಮಂತ್ರಿಗಳು ಕೂಡ ಬಂದಿದ್ದೆ. ಏನಾದ್ರು ಮಾಡಿ ವಿಧಾನಸಭೆಯಲ್ಲಿ ಒಂದು ಸೀಟ್ ಅವಕಾಶ ಮಾಡಿಕೊಡ್ಬೇಕು ಅಂತ ಕೂಡ ನಮಗೆ ಆಲೋಚಿಸಬೇಕು. ಅದೇ ಕೆಲವು ಕಾರಣಾಂತರದಿಂದ ನಮ್ಮ ಸರ್ವೆ ರಿಪೋರ್ಟ್ ಮೇಲೆ ಕೆಲವು ತೀರ್ಮಾನವನ್ನು ನಾವು ತೆಗೆದುಕೊಳ್ಬೇಕಾದಂತ ಪರಿಸ್ಥಿತಿ ಬಂತು. ಆದರೆ ಒಂದು ಹೇಳಿಕೆ ನಾನು ಬಯಸ್ತೇನೆ. ಈಗ ರವಿಕುಮಾರ್ ಅವರು 17 ರಾಜ್ಯಗಳಲ್ಲಿ ನಿಮ್ಮನ್ನ ಪರಿಶಿಷ್ಟ ಜಾತಿಗೆ ಸೇರಿಸಿದ್ದಾರೆ. ಅದರ ಪರವಾಗಿ ನಮಗೂ ಸೇರಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ದೀವಿ. ಆದ್ರೆ ನಿಮ್ಮ ಹುಟ್ಟಿದ ಹೆಸರಲ್ಲಿ ಯಾರು ಬಿಟ್ಟಿಲ್ಲ. ಸೊ ಬೇಕಾದಷ್ಟೆಲ್ಲ ತನಿಖೆಗಳು, ಬೇಕಾದಷ್ಟೆಲ್ಲ ಎಂಕ್ವೈರಿಗಳೆಲ್ಲ ನಾವೇನು ನಿಮ್ಮ ಬಗ್ಗೆ ಪರಿಶೀಲನೆ ಮಾಡಬೇಕು ಅದೆಲ್ಲ ಆಗಿದೆ. ಸೊ ನಾನು ಒಂದು ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ಅದು ನಿಮ್ಮ ಸರ್ಕಾರ. ನೀವು ಏನು ಒಂದು ಬೇಡಿಕೆಯನ್ನು ಹೇಳ್ತಾ ಇದ್ದೀರಿ, ನಿಮಗೆ ಸ್ಪಂದಿಸಲಿಕ್ಕೆ ನಾವು ಬದ್ಧವಾಗಿದ್ದೇವೆ ಎಂದು ನಮ್ಮ ಡಾಕ್ಟರ್ ರವಿಕುಮಾರ್ ಅವರು ಯಾವುದು ನಾವು ಮುಖ್ಯಮಂತ್ರಿ ಪ್ರಶ್ನೆಗಳು ಯಾವುದಿಲ್ಲ, ಯಾವುದು ಚರ್ಚೆ ಮಾಡ್ತಾ ಇದ್ದಾರೆ. ದೇವರು ವರನು ಕೊಡುವುದಿಲ್ಲ, ಶಾಪ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ. ಅವಕಾಶ ಕೊಟ್ಟರೆ ನಾವೇನು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಹಂಗೆ ಇವತ್ತು ನಾವು ನಿಮ್ಮ ಸಮುದಾಯಕ್ಕೆ, ಕಾಂಗ್ರೆಸ್ ಪಕ್ಷ ನಿಮ್ಮ ಅಭಿವೃದ್ಧಿಗೆ, ಶ್ರೇಯಸ್ಗೆ ಈ ಸರ್ಕಾರ ಯಾವಾಗಲೂ ಬದ್ಧವಾಗಿದೆ. ಒಳ್ಳೆ ಸಮುದಾಯವನ್ನು ಕಟ್ಟಿದ್ದೀರಿ. ನಾನು ಪಕ್ಷದ ಅಧ್ಯಕ್ಷನಾದ ಮೇಲೆ ಒಂದು ನಿಮ್ಮ ಗಾಂಧಿನಗರದಲ್ಲಿರುವ ಕಚೇರಿಗೂ, ನಂಜನಗೂಡು ಕಚೇರಿಗೂ ಭೇಟಿ ಕೊಟ್ಟಿದ್ದೆ. ಅಲ್ಲಿ ಹೋಗಿ ಭೇಟಿ ಕೊಟ್ಟು ನಿಮ್ಮ ಮನವಿಯನ್ನ ನೀವೆಲ್ಲ ಬೆಂಬಲವಾಗಿ ಕೊಡಬೇಕು ಅಂತೇಳಿ ನಿಮ್ಮ ಸ್ವಾಮಿಗಳು ಕೂಡ ನನ್ನ ಆಗ ಭೇಟಿ ಮಾಡಿ ಅನೇಕ ಬೇಡಿಕೆಗಳನ್ನು ಇಡ್ತಾ ಇರ್ತಾರೆ. ಸೊ ಒಳ್ಳೆಯ ನಮಗೂ ಅಪಾರವಾದಂತಹ ಸಂಬಂಧ, ನಂಬಿಕೆ, ವಿಶ್ವಾಸ ಎಲ್ಲರಿಗೂ ಆಗಿದೆ. ಇದನ್ನ ಉಳಿಸ್ಕೊಂಡು ಹೋಗ್ತೇವೆ. ನೀವು ಕೂಡ ನಮ್ಮ ಜೊತೆ ಇರಬೇಕು. ನೀವು ಯಾವುದೂ ಕೂಡ ಮಾನಸಿಕವಾಗಿ ಹಂಚಿಕೊಳ್ಳಬಾರದು, ಒಳಗೂಬಾರದು, ಮುಂದೂಬಾರದು, ಕುಸಿಯಬಾರದು. ನಿಮ್ಮ ಜೊತೆ ನಾವು ಯಾವಾಗಲೂ ಸಿದ್ದರಾಮಯ್ಯ ಸರ್ಕಾರ, ಡಿ.ಕೆ. ಶಿವಕುಮಾರ್ ಇಬ್ಬರು ನಾವು ನಿಮ್ಮ ಬೆನ್ನುಬಲ ನಿಂತ್ಕೊಂಡು ನಿಮಗೆ ನಾವು ಶ್ರೇಯಸ್ಸು ಮಾಡ್ತೇವೆ ಎಂದು ಮಾತನ್ನು ಹೇಳಿ, ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ರೀತಿ ನಾವು ಸಹಕಾರ ಕೊಡಬೇಕು ಅದಕ್ಕೆ ಬದ್ಧವಾಗಿದೆ ಮಾತನ್ನು ಹೇಳಿ ನಿಮಗೆ ಶುಭ ಹಾರೈಸಿ